ಬಳ್ಳಾರಿಯಲ್ಲಿ ಮತ್ತೆ ಕಮಲ ಅರಳಿಸೋಕೆ ಶಾಸಕ ಶ್ರೀರಾಮುಲು ಟೊಂಕ ಕಟ್ಟಿ ನಿಂತಿದ್ದಾರೆ. ಇವತ್ತು ಸಂಡೂರು ವಿಧಾನಸಭಾ ಕ್ಷೇತ್ರದ ಚೋರನೂರು, ಬಂಡ್ರಿ, ಬೊಮ್ಮನಘಟ್ಟ, ಸಿದ್ದಲಿಂಗಮ್ಮನಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಪ್ರಚಾರವನ್ನು ನಡೆಸಿದರು. ಈ ವೇಳೆ ಮಾತನಾಡಿದಂಥ ಶ್ರೀರಾಮುಲು ಈ ಬಾರಿ ಬಿಜೆಪಿ ಅಭ್ಯರ್ಥಿ ದೇವೇಂದ್ರಪ್ಪ ಗೆಲ್ಲುವುದು ಖಚಿತ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಬಳಿಕ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದಂಥ ಶ್ರೀರಾಮುಲು ಮೋದಿ ಇರೋವರೆಗೂ ತಾವು ಸಿಎಂ ಆಗಲ್ಲ ಅನ್ನೋದನ್ನ ತಿಳಿದು ಹೀಗೆ ಮಾತಾಡ್ತಾ ಇದ್ದಾರೆ. ಸಿದ್ದು ಮಾತಿಗೆ ಯಾರೂ ಬೆಲೆ ಕೊಡುವ ಅಗತ್ಯವಿಲ್ಲ ಅಂತ ಟಾಂಗ್ ಕೊಟ್ಟರು. ಹೇಳ್ತೀನಿ, ಫೈರ್ ಸ್ಟೇಷನ್ ಬಂದಂತ ಟೈಮಲ್ಲಿ ಅಸಮಾಧಾನ ಇದ್ದಂಥ ಟೈಮಲ್ಲಿ, ಬುಗುಲು ಇದ್ದಂಥ ಟೈಮಲ್ಲಿ, ನಾನು ಆಗ್ತೀನೋ ಇಲ್ಲ ಅನ್ನೋ ಭಯ ಬಂದಂಥ ಟೈಮಲ್ಲಿ ಈ ರೀತಿ ಮಾತಾಡ್ತಾರೆ. ಮನುಷ್ಯ ಎಲ್ಲೊಂದು ಕಡೆ ಮತಿ ಪ್ರಮಾಣಿ ಆಗ್ತಾನೆ, ಅವ್ರಿಗೆ ಭಯ ಪ್ರಾರಂಭ ಆಗಿಬಿಟ್ಟಿದೆ. ಇನ್ನು ಮುಂದೆ ಜೀವನದಲ್ಲಿ ಮೋದಿ ಬದುಕಿರೋ ತನಕ ಇನ್ನು ನಾವು ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಈ ಚುನಾವಣೆ ಆದ ನಂತರ ಸರ್ಕಾರ ಬಿದ್ದೋಗಂತ ಟೈಮಲ್ಲಿ ಇವತ್ತು ಸಿದ್ದರಾಮಯ್ಯ ಭವಿಷ್ಯ ಏನಿರ್ತದೆ ಸರ್? ಬಳ್ಳಾರಿ ಜಿಲ್ಲೆಯ ಹೇಳ್ತೀನಿ, ಫೈರ್ ಸ್ಟೇಷನ್ ಬಂದಂತ ಟೈಮಲ್ಲಿ ಅಸಮಾಧಾನ ಇದ್ದಂಥ ಟೈಮಲ್ಲಿ, ಬುಗುಲು ಇದ್ದಂಥ ಟೈಮಲ್ಲಿ, ನಾನು ಆಗ್ತೀನೋ ಇಲ್ಲ ಅನ್ನೋ ಭಯ ಬಂದಂಥ ಟೈಮಲ್ಲಿ ಈ ರೀತಿ ಮಾತಾಡ್ತಾರೆ. ಮನುಷ್ಯ ಎಲ್ಲೊಂದು ಕಡೆ ಮತಿ ಪ್ರಮಾಣಿ ಆಗ್ತಾನೆ, ಅವ್ರಿಗೆ ಭಯ ಪ್ರಾರಂಭ ಆಗಿಬಿಟ್ಟಿದೆ. ಇನ್ನು ಮುಂದೆ ಜೀವನದಲ್ಲಿ ಮೋದಿ ಬದುಕಿರೋ ತನಕ ಇನ್ನು ನಾವು ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಈ ಚುನಾವಣೆ ಆದ ನಂತರ ಸರ್ಕಾರ ಬಿದ್ದೋಗಂತ ಟೈಮಲ್ಲಿ ಇವತ್ತು ಸಿದ್ದರಾಮಯ್ಯ ಭವಿಷ್ಯ ಏನಿರ್ತದೆ ಸರ್? ಬಳ್ಳಾರಿಯಲ್ಲಿ ಮತ್ತೆ ಕಮಲವನ್ನು ಅರಳಿಸೋಕೆ ಶಾಸಕ ಶ್ರೀರಾಮುಲು ಟೊಂಕ ಕಟ್ಟಿ ನಿಂತಿರ್ತಕ್ಕಂಥದ್ದು. ಇವತ್ತು ಸಂಡೂರು ವಿಧಾನಸಭಾ ಕ್ಷೇತ್ರದ ಚೋರನೂರು, ಬಂಡ್ರಿ, ಬೊಮ್ಮಘಟ್ಟ ಹಾಗೆ ಸಿದ್ದಲಿಂಗಮ್ಮನಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಪ್ರಚಾರವನ್ನು ನಡೆಸಿದ್ರು. ಈ ವೇಳೆ ಮಾತನಾಡಿದಂಥ ಶ್ರೀರಾಮುಲು ಈ ಬಾರಿ ಬಿಜೆಪಿ ಅಭ್ಯರ್ಥಿ ದೇವೇಂದ್ರಪ್ಪ ಗೆಲ್ಲೋದು ಖಚಿತ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಬಳಿಕ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಶ್ರೀರಾಮುಲು ಅವರು. ಮೋದಿ ಇರೋವರೆಗೂ ತಾವು ಸಿಎಂ ಆಗಲ್ಲ ಅನ್ನೋದನ್ನ ತಿಳಿದು ಹೀಗೆ ಮಾತಾಡ್ತಾ ಇದ್ದಾರೆ. ಸಿದ್ದು ಮಾತಿಗೆ ಯಾರೂ ಬೆಲೆ ಕೊಡುವಂಥ ಅಗತ್ಯವಿಲ್ಲ ಅಂತ ಈ ಸಂದರ್ಭದಲ್ಲಿ ಟಾಂಗ್ ಅನ್ನು ಕೊಟ್ಟಿದ್ದಾರೆ ಶ್ರೀರಾಮುಲು. ನೀವು